ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದ್ರ ಬಗ್ಗೆ ಮಾತಾಡ್ಬೇಡಿ. ಏನೇ ಇದ್ರೂ ನಾವೇ ಸರಿ ಮಾಡ್ಕೊಳ್ತೀವಿ. ಅಂದ್ರೆ ಮನೆಯಲ್ಲಿ ಹಿರಿಯರಾಗಿ ಇದನ್ನೆಲ್ಲ ಹೇಳೋ ಹಕ್ಕು ನಮ್ಗಿಲ್ವಾ? ರೂಪನ್ನ ನಾನು ನಿನ್ನೆ ಇವತ್ತಿಂದ ನೋಡ್ತಾ ಇಲ್ಲ. ಅವಳು ಹೀಗ್ ಮಾಡ್ತಾಳೆ ಅಂದ್ರೆ ಅದ್ರ ಹಿಂದೆ ಏನೋ ಬಲವತ್ ಕಾರಣ ಇದ್ದೇ ಇರುತ್ತೆ. ಅವಳಿಗೇನೋ ತೊಂದರೆ ಆಗಿರುತ್ತೆ. ರೂಪಾ, ಇದೆಲ್ಲಿತ್ತೋ ಅಲ್ಲೇ ವಾಪಸ್ ಇಡು. ಇದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಹೋಗು. ಶಿವಗಾಮಿ, ಹಾಗೆ ಅವಳನ್ನು ಒಂದ್ಸಲ ಚೆಕ್ ಮಾಡು. ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತಾಳೋ ಏನೋ. ನಾನ್ ಹೇಳದ್ನಲ್ಲ, ನೀವು ಇದ್ರ ಬಗ್ಗೆ ಏನು ಮಾತಾಡ್ಬೇಡಿ ಅಂತ. ಆಯ್ತಮ್ಮ, ನಾನೇನು ಮಾತಾಡಲ್ಲ. ಮನೇಲಿ ಇದ್ರ ಬಗ್ಗೆ ಯಾರು ಏನು ಡಿಸ್ಕಷನ್ ಮಾಡೋದ್ ಬೇಕಾಗಿಲ್ಲ. ಎಲ್ರೂ ಹೋಗಿ ಸುಮ್ನೆ ಮಲ್ಕೊಳ್ಳಿ. ಸರಿನಮ್ಮ, ಹೋಗ್ತೀನಿ. ನಡಿ ಪುಟ್ಟ. ರೂಪಾ, ಏನೇ ಇದು? ಎಂಥ ಕೆಲಸ ಮಾಡ್ಬಿಟ್ಟಿಯೇ ರೂಪಾ? ನಿನಗೇನೇ ಅಂತದ್ ಬರಬಾರ್ದು ಬಂದಿರೋದು? ಕಮಲಮ್ಮ, ನೀನು ನನ್ನ ನಂಬಲ್ವಾ? ಅಯ್ಯೋ ಸರಿ ಬಾ. ಏನಾಗಿದೆಯಾ ನಿನ್ ಬುದ್ಧಿಗೆ? ಯಾಕೆ ಇಂಥ ಕೆಲಸ ಮಾಡ್ದೆ? ನಿಂಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ಅಲ್ಲ ಕಣೆ, ನಿಂಗೆ ದುಡ್ಡು ಬೇಕು ಅಂದಿದ್ರೆ ಅಮ್ಮವ್ರು ಕೊಡ್ತಾ ಇರ್ಲಿಲ್ವೇನೆ? ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತಿದ್ರಲ್ಲೇ. ಕಮಲಮ್ಮ, ನಾನು ಆ ಉದ್ದೇಶದಿಂದ ಹೋಗಿರ್ಲಿಲ್ಲ ರೂಮ್ಗೆ. ಸುಳ್ಳು ಹೇಳ್ಬೇಡ ರೂಪಾ. ನಿನಗೆ ದುಡ್ಡಿನ ಅವಶ್ಯಕತೆ ಇದೆ. ನಿಮ್ಮ ಅಣ್ಣ ಬಂದು ದುಡ್ಡು ಕೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ನಿಮ್ಮ ಅತ್ತಿಗೆಗೆ ಹುಷಾರಿಲ್ಲ ತಾನೆ? ಆಸ್ಪತ್ರೆಯಲ್ಲಿ ಇದ್ದಾರೆ ತಾನೆ? ಇದನ್ನೇ ಅಮ್ಮವ್ರ ಹತ್ರ ಹೇಳ್ಬೋದಾಯ್ತಲ್ಲೇ. ಅಮ್ಮ, ಅತ್ತಿಗೆಗೆ ಮೈಗೆ ಹುಷಾರಿಲ್ಲ, ದುಡ್ಡು ಕೊಡಿ ಅಂದ್ರೆ ಅವ್ರು ಇಲ್ಲ ಅಂತಿದ್ರಾ? ಎಷ್ಟು ಕೇಳಿದ್ರು ಕೊಡ್ತಾ ಇದ್ರಲ್ಲಿ. ಎಂತ ಕೆಲಸ ಮಾಡ್ಬಿಟ್ಟಿಯೇ? ನನಗೆ ಹೇಳಿದ್ರೆ ನಾನು ಮಾತಾಡ್ತಿರ್ಲಿಲ್ವಾ? ಅಮ್ಮವ್ರಿಗೆ ಎಷ್ಟು ನೋವಾಗಿರ್ಬೇಕು. ನಿನಗೇನಾದ್ರೂ ಗೊತ್ತಾ ಅವ್ರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ? ಅನ್ಯಾಯವಾಗಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೇ. ಕಮಲಮ್ಮ, ನೀವೇನ್ ನೋಡಿದ್ರ ಸತ್ಯ ಅಲ್ಲ. ಅಯ್ಯೋ ಬಾಬಾ, ಹೆಂಗ್ ನಂಬಿಸ್ಲಿ ಇವ್ರನ್ನೆಲ್ಲ? ಕಮಲಮ್ಮ, ನಾನ್ ಕೆಲವು ವಿಷಯಗಳನ್ನ ಪ್ರೂವ್ ಮಾಡ್ಬೇಕು.
ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ. ಒಳ್ಳೇದ್ ಮಾಡಕ್ ಹೋಗಿ ನನಗೆ ಕೆಟ್ಟದಾಯ್ತು. ಕಮಲಮ್ಮ, ನಾನೇನ್ ಬೇಕಾದ್ರೂ ಸಹಿಸ್ಕೊಂತೀನಿ, ಆದ್ರೆ ಅಮ್ಮವ್ರ ಬಾಯಿಂದ ಕಳ್ಳಿ ಅಂತ ಮಾತು ಬಂದ್ರೆ ನಾನು ಸಹಿಸ್ಕೊಳ್ಳಲ್ಲ.